ಸ್ನೇಹಿತರು ಹಾಗೂ ಆತ್ಮೀಯರಾದಂಥ ಗುರುಗಳಾದ ಹಾಗೂ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ತಥಾಗತ್ ಆಸ್ಪತ್ರೆಯವರು ಸೇಂಟ್ ತೆರೇಸಾ ಆಸ್ಪತ್ರೆಯವರು ಎಲ್ಲ ಕೈಗೂಡಿಸಿ ಇಲ್ಲಿರ್ತಕ್ಕಂಥ ಅನೇಕ ಎಲ್ಲ ವೈದ್ಯರು ಮತ್ತು ನರ್ಸಿಂಗಿನ ವಿದ್ಯಾರ್ಥಿನಿಯರು ಮತ್ತು ಅನೇಕ ಯುವಕರು ಎಲ್ಲರೂ ಕೂಡ ಸೇರಿಸಿ ಇಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಆದ್ದರಿಂದ ಪ್ರಥಮವಾಗಿ ನಾನು ನಮ್ಮ ತಥಾಗತ ಆಸ್ಪತ್ರೆಯವರಿಗೆ ಮತ್ತು ಸೇಂಟ್ ತೆರೇಸಾ ಆಸ್ಪತ್ರೆಯವರಿಗೆ ವಿಶೇಷವಾದಂಥ ಅಭಿವೃದ್ಧಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಮ್ಮ ಡಾಕ್ಟರ್ ಮಹಂತೇಶ್ವರು ಬಹಳ ಅವರು ಕ್ರಿಯಾಶೀಲರು ಮತ್ತು ಬಹಳ ಶರೀರ ನೋಡಿದ್ರೆ ಬಹಳ ಹೆಲ್ತಿ ಕೂಡ ಇದ್ದಾರೆ. ಅಂದರೆ ಅವರೇ ಒಂದು ಲಿವಿಂಗ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದು ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂಥದ್ದು ಅದು ನಮ್ಮ ಕೈಯಲ್ಲಿ ಇರ್ಬೋದು. ಒಳ್ಳೆಯ ಹೃದಯ ಇದ್ರೆ ಒಳ್ಳೆಯ ಆರೋಗ್ಯ ಇದೆ ಅಂತ ಅರ್ಥ ಹೋಗ್ತದೆ. ಒಳ್ಳೆಯ ಆರೋಗ್ಯದ ಸಂಕೇತ ಒಳ್ಳೆಯ ಹೃದಯ. ಅದರಿಂದ ಇದು ಏನು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಬಹಳಷ್ಟು ದೊಡ್ಡ ಅದರ ಮೇಲೆ ಪರಿಣಾಮ ಬೀರುವಂಥದ್ದು ನಮ್ಮ ಒಂದು ಜೀವನ ಶೈಲಿ, ನಮ್ಮ ಲೈಫ್ ಸ್ಟೈಲ್, ಯಾವ ರೀತಿಯಾಗಿ ನಾವು ಆಹಾರ ತಿಂತೀವಿ, ಹೇಗೆ ನಮ್ಮ ಬದುಕನ್ನು ನಾವು ನಡೆಸ್ತೀವಿ, ನಾವು ಹೇಗೆ ಫಿಸಿಕಲ್ ಆಕ್ಟಿವಿಟಿ, ಎಕ್ಸಸೈಸು, ಓಡಾಟ, ಆಕ್ಟಿವ್ ಆಗಿರುವಂಥದ್ದು ಎಲ್ಲವನ್ನೂ ಕೂಡ ಬಹಳ ಇದಕ್ಕೆ ಸೇರ್ಕೊಳ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಮನೆಗಿಂತ ಹೆಚ್ಚಾಗಿ ಹೊರಗಡೆ ಊಟ ಮಾಡ್ತೀವಿ. ಅವರ ಊಟದಲ್ಲಿ ಈ ಜಂಕ್ ಫುಡ್ ಮತ್ತು ಪ್ರೊಸೆಸ್ಡ್ ಫುಡ್ ಏನಿದೆ ಅದು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ದುಷ್ಪರಿಣಾಮ ಬೀಳ್ತದೆ. ಯಾಕಂದರೆ ಅದರಲ್ಲಿ ಹೆಚ್ಚು ಹೈ ಸಾಲ್ಟ್ ಇಂಟೇಕ್ ಇರ್ತದೆ, ಹೈ ಶುಗರ್ಸ್ ಇರ್ತದೆ, ಶುಗರ್ ಕಂಟೆಂಟ್ ಜಾಸ್ತಿ ಮತ್ತು ಎಲ್ಲ ಪ್ರೊಸೆಸಿಂಗ್ ಮಾಡೋದ್ರಿಂದ ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಕೆಮಿಕಲ್ಸು ಮತ್ತು